ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಫಾರ್ ಅ ಚೇಂಜ್ ಕನ್ನಡದಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀವಿ. ಸೊ ಇವತ್ತು ವೀಕೆಂಡ್, ನಮ್ಮ ಫ್ರೆಂಡು ಅವ್ರ ಮನೆಗೆ ನಮ್ಮನ್ನು ಇನ್ವೈಟ್ ಮಾಡಿದ್ದಾರೆ. ಸೊ ಅವ್ರ ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ರೆಡಿ ಆಗಿಬಿಟ್ಟು ಇವಾಗ ಅವ್ರ ಮನೆಗೆ ಹೋಗಬೇಕು. ಆಮೇಲೆ ಅಲ್ಲಿಂದ ಎಲ್ಲಿಗೆ ಹೋಗೋದು, ಏನು ಪ್ಲ್ಯಾನ್ ಮಾಡೋದು ಅಂತ ನೋಡಬೇಕು. ವೀಕೆಂಡ್ ಅಲ್ವಾ, ಸೊ ಚೆನ್ನಾಗಿ ಸ್ಪೆಂಡ್ ಮಾಡೋಣ ಅಂತ ರೆಡಿಯಾಗಿ ಅಲ್ಲಿಗೆ ಹೋಗೋಣ. ಚಿಕ್ಕ ದಿವ್ಯ ನೋಡಿ, ವೈಟ್ ಶೂಸು, ಜೀನ್ಸು, ಯಪ್ಪಪ್ಪ ನೋಡಿ. ಎಲ್ಲಾದರೂ ಹೊರಗಡೆ ಹೋಗೋದಂದರೆ ಹಿಂಗೇನೆ, ಫುಲ್ ಸ್ಮಾರ್ಟಾಗಿ ಹೋಗೋದು. ಇವಾಗ ಹೊರಡಬೇಕು ವೆಹಿಕಲಲ್ಲೂ. ಮಾಡ್ತೀನಿ ಅಂದ್ರೆ ಮಾಡಿ. ಆ ತರದಕ್ಕಾದ್ರೆ ನಿಮ್ನೆ ಹಾಕೊಳ್ಳಿ. ಕಾಳಜಿ ಪ್ಲೀಸ್. ಅಷ್ಟೆಲ್ಲ ಡಬ್ಬ ಗಿಟಾರ್ ಇಷ್ಟ ಅವ್ರ ಮುಂದೆ ಹಿಂಗ್ ಬಂದಿರ್ತಾರಲ್ಲ, ನೀವು ಟ್ಯೂನ್ ಬರ್ಸಿ ಅಂದ್ರೆ ಇದೊಂದೇ ಕಲ್ತ್ಕೊಂಡಿದ್ದು. ಅದೊಂದೇ ಆಗ ಎಲ್ಲಾರು ಸೂಪರ್ ಸೂಪರ್ ಅಂತ ತಗೊಳ್ಳಿ ಕಲ್ತ್ಕೊಳ್ರಿ, ಚೆನ್ನಾಗಿದೆ ಸ್ಕಿಲ್. ಉಗುರುಗಳು ಹೋಗ್ಬಿಡ್ತವೆ ನೋಡಿ. ಅದೊಂದು ಬರುತ್ತಲ್ಲ ಇದು, ಅದಲ್ಲ ಇಲ್ಲಿ ನೋಡಿ, ಅದು ಬರೋದು ಇಲ್ಲಲ್ಲ. ಇದನ್ನ ನೋಡಿ ಹಿಂಗ್ ಹಿಡಿಬೇಕು ಗಟ್ಟಿಯಾಗಿ. ಕಷ್ಟ ಆಗುತ್ತೆ ನೋಡಿ ನೋಡಿ ಹಂಗ್ ಹಿಡಿಯಕ್ಕಾಗಲ್ಲ. ಅದೇನೋ ಟ್ಯಾಲೆಂಟ್ ಹೊರಹಾಕೋದು. ಜನ ಬಂದು ಮೆಟ್ರಿಕ್ನಲ್ಲಿ ಹೊರಗಿಡ್ತಾರೆ. ಇಲ್ಲ ರಾಧಿಕಾ ಪ್ಲೀಸ್ ಕಂಟಿನ್ಯೂ. ಟ್ಯೂನ್ ಮಾಡ್ಕೊಂತೀನಿ. ಏ ಇಲ್ಲ ಅದ ಅಯ್ಯೋ ಬಿಡಿ. ನಮ್ ಜೊತೆ ಇದ್ರೆ ಮೆಮೊರಿ ಟ್ಯೂನ್ ಆಗಿಲ್ಲ ಕಣ. ಟ್ಯೂನ್ ಮಾಡ್ಕೊಂತೀನಿ ಒಂದ್ ನಿಮಿಷ. ಎಲ್ಲೋದ್ರೂ ಹಿಂಗೆ ಆಡೋದು. ಯಾರು ಗೊತ್ತಿಲ್ಲ, ಸುಮ್ಮನೆ ಬಾಸ್ ತಂದು ಸ್ಟಾರ್ಟ್ ಮಾಡ್ಬೇಕು. ಸಾಂಗ್ ಆಡಿದ್ರೆ ನಾನು ಅದು ಕ್ಯಾಚ್ ಮಾಡ್ತೀನಿ ಹೋಗ್ತಾ ಹೋಗ್ತಾ ಅಷ್ಟೇ. ಆಯ್ತು ಮಾಡಿ ನೋಡು. ಮುಂಜಾನೆ ಮುಸ್ಸಂಜೆ ತಿಳಿದಂಬಲ್ಲಿ ಹುಡುಗಾಟ ಜಡಮರದ ಮೌನ ಮುರಿದು ಬಿಟ್ಟುಸಿರನ್ನು ನೀ ಬಗೆದು ನಿಟ್ಟುಸಿರನ್ನು ಮನದಾಳದ ಉಲ್ಲಾಸದಿ ಕುಂದಲು ನೀನೆ, ನಿಂತಲು ನೀನೆ, ಎಲ್ಲೆಲ್ಲೂ ನೀನೆ ಸರಿ. ಕಣ್ಣಲ್ಲೂ ನೀನೆ, ಕನಸಲ್ಲೂ ನೀನೆ, ಎಲ್ಲೆಲ್ಲೂ
ವರ್ಷ ಆಯ್ತು ಗೊತ್ತಾ ನೋಡಿ ಇಬ್ರುಗಳು ಹೆಂಗಾಗ್ಬಿಟ್ಟೆ ಹಿಡಿಯಕ್ಕಾಗಲ್ಲ ತುಂಬಾ ದಿನ ತುಂಬಾ ಚೆನ್ನಾಗಿ ಆಡಿದ್ರು. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಿನ್ನೆ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಿನ್ನೆ ಸ್ಯಾಟರ್ಡೇ ನಮ್ಮ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂಥರ ಫನ್ನಿಯಾಗಿತ್ತು. ಅವ್ರ ಮಗು ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ನಿನ್ನೆ ಡೇ ಅಂತ ಚೆನ್ನಾಗಿತ್ತು. ಅದೇ ಬ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಮೂವಿಗೆ ಹೋಗಬೇಕು. ಒಂದೊಳ್ಳೆ ಕನ್ನಡ ಮೂವಿ ಬಂದಿದೆ, ಸೂ ಫ್ರಮ್ ಸೋ ಅಂತ. ಒಳ್ಳೆ ರಿವ್ಯೂಸ್ ಇದೆ. ಸೊ ಚೆನ್ನಾಗಿದೆ ಮೂವಿ. ಟ್ರೈಲರ್ ನೋಡಿದೆ, ಚೆನ್ನಾಗಿದೆ. ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಅಂದರೆ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಬರ್ತಾ ಇದೆ. ನೋಡಬೇಕು. ನಾವು ಹೋಗ್ತಾ ಇದ್ದೀವಿ, ನಾನು ಹೋಗ್ತೀವಿ, ಇವಾಗ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿ ಇವಾಗ ಹೊರಟಿದ್ದೀವಿ. ಮಾರ್ನಿಂಗು 8:30ಗೆ ಶೋ ಇರೋದು. ಬೇಕು ಇವಾಗ ಮೂವಿಗೆ. ಇವಾಗ ರೀಚ್ ಆದ್ವಿ. ಸರಿತಾ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮೂವಿ ಮುಗಿಸ್ಕೊಂಡು ಮನೆ ಬಂದ್ವಿ. ಜಸ್ಟ್ ನಾವು ರೀಚ್ ಆದ್ವಿ. ಮೂವಿ ಅಂತೂ ಸಖತ್ತಾಗಿತ್ತು. ಸೂ ಫ್ರಮ್ ಸೋ, ಸುಲೋಚನಾ ಫ್ರಮ್ ಸೋಮೇಶ್ವರ. ಮಸ್ಟ್ ವಾಚ್ ಮೂವಿ. ನಾನು 10ಅಲ್ಲಿ ಅವ್ರೊಂದು 9.5 to 9.6 ರೇಟಿಂಗ್ ಕೊಡ್ತೀನಿ. ಎಲ್ಲರೂ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. JP ಅವ್ರದ್ದಂತೂ ಆ್ಯಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ಸೂಪರ್ ಆಗಿತ್ತು. ಸನಿಲ್ ಗುರು ಅವ್ರದ್ದು ಒಳ್ಳೆಯದಾಗಿತ್ತು ಆ್ಯಕ್ಟಿಂಗು. ಸೊ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಯಾರೆಲ್ಲ ಇನ್ನೂ ಹೋಗಿಲ್ಲ, ಹೋಗಿ ಬನ್ನಿ ಒಂದು ಸಲ. ದಿಸ್ ಇಸ್ ಮಸ್ಟ್ ವಾಚ್ ಮೂವಿ. ಎಷ್ಟೋ ದಿನ ಆದಮೇಲೆ ಕನ್ನಡದಲ್ಲಿ ಒಂದು ಒಳ್ಳೆ ಮೂವಿ ಬಂದಿದೆ. ಹೋಗಿ ಬನ್ನಿ ಒಂದು ಸಲ. ಯಾರು ಹೋಗಿಲ್ಲ, ಮಸ್ಟ್ ವಾಚ್. ಮೂವಿ ಮುಗಿಸ್ಕೊಂಡ್ಬಂದು ಇವಾಗ ಚೂರು ಟಯರ್ಡ್ನೆಸ್ ಥರ ಆಗ್ತಾಯಿದೆ. ಸೊ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ನೋಡೋಣ, ನಮ್ಮ ಮಿಸ್ಸಸ್ ಹತ್ರ ಕೇಳೋಣ ಏನು ಮಾಡ್ತಾರೆ ಇವಾಗ ಅಂತ. ಇವೇ ಏನು ಮಾಡ್ತಾಯಿದ್ದೀರಾ? ಜ್ಯೂಸ್ ಮಾಡ್ತೀರಲ್ಲ, ಏನು ಇವಾಗ ಏನು ಮಾಡೋ ಪ್ಲ್ಯಾನು? ಬಾಳೆಹಣ್ಣು ಜ್ಯೂಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಮೂವಿಗೆ ಹೋಗಿ ಬಂದ್ಮೇಲೆ ಏನಾದ್ರೂ ಒಂದು ಕುಡಿಬೇಕಂತ ಅನಿಸ್ತಾ ಇತ್ತು, ಅದಕ್ಕೆ ಜ್ಯೂಸ್ ಮಾಡೋಣ ಅಂತ. ಹೌದಾ? ಬಾಳೆಹಣ್ಣು ಜ್ಯೂಸ್ಗೆ ಏನೇನು ಹಾಕ್ಬೇಕು ಅಂತ ಇದ್ದೀರಾ ಇವಾಗ? ಓನ್ಲಿ ಬಾಳೆಹಣ್ಣು ಹಾಕ್ತೀರಾ ಅಲ್ಲ ಬೇರೆ ಏನಾದರೂ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡೋ ಪ್ಲ್ಯಾನ್ ಇದೆಯಾ? ಫ್ಲಾಕ್ ಸೀಡ್ ಮತ್ತೆ ಗೋಡಂಬಿ, ಬಾದಾಮ್ ಎಲ್ಲ ಹಾಕೋಣ ಅಂತ. ಮೂವಿಗೆ ಹೋಗ್ತಾನೆ ಗೋಡಂಬಿ ಬಾದಾಮ್ ಎಲ್ಲ ನೆನೆಸಿಟ್ಟು ಹೋಗಿದ್ದೆ. ಇವಾಗ ಅದನ್ನು ಮಿಕ್ಸ್ ಮಾಡಿ ಹಾಕ್ಬೇಕು ಅಂತ. ಹೌದಾ? ಫ್ಲ್ಯಾಕ್ಸ್ ಸೀಡ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? ಫ್ಲಾಕ್ ಸೀಡ್ ಅಂದ್ರೆ ಕನ್ನಡದಲ್ಲಿ ಅದಕ್ಕೆ ಅಗಸೆ ಬೀಜ ಅಂತ ಹೇಳ್ತಾರೆ. ಡೈಜೆಷನ್ಗೆ, ಹೆಲ್ತ್ಗೆ ಒಳ್ಳೇದು. ಅದಕ್ಕೋಸ್ಕರ ಅದನ್ನ ಯೂಶ್ವಲಿ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಟೈಮಲ್ಲಿ ಕುಡಿಬೋದು ಮಿಕ್ಸ್ ಮಾಡಿಕೊಂಡು. ಆದರೆ ನೈಟಲ್ಲಿ ಒಳ್ಳೇದಲ್ಲ ಅದನ್ನ ಕುಡಿಯೋದು, ತಿನ್ನೋದು. ಯಾಕೆ? ಅದು ಯೂಶ್ವಲಿ ಡೈಜೆಷನ್ಗೆ ಯೂಸ್ ಮಾಡೋದ್ರಿಂದ ಅದನ್ನ ಡೇ ಟೈಮಲ್ಲೇ ಯೂಸ್ ಮಾಡಿ ಜ್ಯೂಸಿಗೆ ಹಾಕೊಂಡು ಇಲ್ಲ ಕರ್ಡಿಗೆ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಓಕೆ. ದಿವ್ಯಾ, ಜ್ಯೂಸ್ ಮಾಡೋದಕ್ಕೆ ರೆಡಿನಾ ಇವಾಗ? ರೆಡಿ, ಆಲ್ರೆಡಿ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಇವಾಗ ಏನು ಮಾಡ್ತಾ ಇದ್ದೀರಾ? 2 ಬಾಳೆಹಣ್ಣು ಹಾಕ್ತಾ ಇದ್ದೀನಿ. ಇಬ್ಬರಿಗೆ ಅಲ್ವಾ, 1-2 ಬಾಳೆಹಣ್ಣು ಸಾಕಾಗುತ್ತೆ. 2 ಬಾಳೆಹಣ್ಣು ನೆನೆಸಿಟ್ಟಿದ್ದು, ಬಾದಾಮಿ, ಗೋಡಂಬಿ, ಒಂದು 3/4 ಲೋಟದಷ್ಟು ಸ್ವಲ್ಪ ಹಾಲು, ಸೊ ಅವಾಗ್ಲೇ ಹೇಳದ್ನಲ್ಲ, ಇದು ಇವಾಗ ಏನಾಗ್ತಾ ಇರೋದು? ಇದು ಅವಾಗ್ಲೇ ಹೇಳದ್ನಲ್ಲ ಅಗಸೆ ಬೀಜ, ಫ್ಲಾಕ್ ಸೀಡ್ ಅಂತ, ಅದನ್ನ ಹಾಕ್ತಾ ಇದ್ದೀನಿ.
ಇದನ್ನ ರೋಸ್ಟ್ ಮಾಡಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಬೇಕಾ ಜ್ಯೂಸ್ ಮಾಡುವಾಗೆಲ್ಲ ನಾನು ಜ್ಯೂಸಿಗೆ ಹಾಕೊಂಡು ತಿಂತೀನಿ. ಇಲ್ಲ ನೀವು ಕರ್ಡಿಗೆ ಹಾಕಬೇಕಾದ್ರೆ ತಿನ್ಬೋದು, ಜ್ಯೂಸ್ಗೆ ಹಾಕೊಂಡು ಕುಡಿಬೋದು. ಓಕೆ, ಜ್ಯೂಸ್ ರೆಡಿ ಆಯ್ತಾ? ಜ್ಯೂಸ್ ಇನ್ನು ರೆಡಿ ಆಗಿಲ್ಲ. ನಾನು ಸಕ್ಕರೆ ಬದಲು ಸ್ವಲ್ಪ ಜೇನುತುಪ್ಪ ಹಾಕೋಣ ಅಂತ ಜೇನುತುಪ್ಪ ಹಾಕೋದು ಮರ್ತ್ಬಿಟ್ಟಿದ್ದೆ. ಯಾಕೆ ಸಕ್ಕರೆ ಹಾಕಿಲ್ಲ ನೀವು? ಶುಗರ್ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡೋಣ ಅಂತ, ಸ್ವಲ್ಪ ಹೆಲ್ತ್ ಸ್ವಲ್ಪ ನೋಡ್ಕೋಬೇಕಲ್ಲ, ಅದಕ್ಕೆ ಸ್ವಲ್ಪ ಇದು ಜೇನುತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಆ ರೀಸನ್ಗೋಸ್ಕರ ಹನಿ ಯೂಸ್ ಮಾಡ್ತಾ ಇರೋದು. ಸೊ ನಾವಂತಲ್ಲ, ಎಲ್ಲರೂ ಹಾಗೇನೆ ಮಾಡಿ ಹನಿ ಯೂಸ್ ಮಾಡಿ ಜ್ಯೂಸ್ ಮಾಡೋ. ಇಟ್ಸ್ ಹೆಲ್ತಿ ಫಾರ್ ಅಂದರೆ ನಮಗೆ ಇದು ಹೆಲ್ತ್ಗೆ ಒಳ್ಳೇದಾಗುತ್ತೆ. ಕುಡ್ದು ಹೇಳಿ ಹೇಗಾಗಿದೆ ಅಂತ. ಓಕೆ, ಜ್ಯೂಸ್ ಸೂಪರ್ ಆಗಿದೆ, ಒಳ್ಳೆ ಟೇಸ್ಟ್ ಇದೆ. ಫ್ಲ್ಯಾಕ್ಸ್ ಸೀಡ್ಸು, ಗೋಡಂಬಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಸೂಪರ್ ಆಗಿದೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದೆ, ಹೆಲ್ತ್ಗೆ ಒಳ್ಳೇದಿದು. ಗಾಯ್ಸ್, ನಾನು ಈ ಬ್ಲಾಗ್ನ ಇಲ್ಲಿಗೆ ನೆನ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ಬ್ಲಾಗ್ ಇದು. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನೊಂದು ಹೇಳಂದರೆ, ಇವಾಗ ನಾನು ಹೇಳ್ದಂಗೆ ಸೊ ಶುಗರ್ನ ತಿನ್ನೋದನ್ನು ಕಂಟ್ರೋಲ್ ಮಾಡಿ ನೀವು. ಸೊ ಕಮ್ಮಿ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಬೇಡಿ, ಹೆಲ್ತಿ ಆಗಿರಿ. ಸೊ ಬಿ ಹೆಲ್ತಿ, ಬಿ ಹ್ಯಾಪಿ. ಥ್ಯಾಂಕ್ ಯು ಗೈಸ್.